ಇದೇ ಗುರುವಾರ 19ನೇ ತಾರೀಕು ನಂದಿಬೆಟ್ಟದಲ್ಲಿ ಮಂತ್ರಿಮಂಡಲಿ ಸಮಾವೇಶ ನಡೆಯಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಮಂತ್ರಿಮಂಡಲಿ ಸಮಾವೇಶವನ್ನು ಏರ್ಪಾಟು ಮಾಡಲಾಗಿದೆ. ಈಗ ಆಲ್ರೆಡಿ ನಂದಿಬೆಟ್ಟದ ಸುತ್ತೂ ಬಂದೋಬಸ್ತನ್ನು ಕೂಡ ಏರ್ಪಾಟು ಮಾಡಿದ್ದಾರೆ. ಈ ನಂದಿಬೆಟ್ಟದಲ್ಲಿ ನಡೆಯುವ ಮಂತ್ರಿಮಂಡಲಿಯಲ್ಲಿ ನಮ್ಮ ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದ ನೀರಾವರಿ ಯೋಜನೆಗಳನ್ನು ಮಂತ್ರಿಮಂಡಲಿ ಸಮಾವೇಶದಲ್ಲಿ ಚರ್ಚಿಸಬೇಕು ಅಂಥೇಳಿ ರೈತ ಸಂಘ ಒತ್ತಾಯ ಮಾಡ್ತಾ ಇದೆ. ರೈತ ಸಂಘದ ಮುಖಂಡರುಗಳು ಇಂದು ದೊಡ್ಡಬಳ್ಳಾಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಶಾಶ್ವತವಾದ ನೀರಾವರಿ ಯೋಜನೆಗಳನ್ನು ಪೂರ್ತಿಗೊಳಿಸಿಲ್ಲ. ಆ ಪೂರ್ಣಗೊಳಿಸಿದ ಬಗ್ಗೆ ರೈತ ಸಂಘದವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನಸ್ಸು ಮಾಡಿ ಬಯಲುಸೀಮೆ ಆಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿಯ ಬಗ್ಗೆ ನಂದಿಬೆಟ್ಟದಲ್ಲಿ ನಡೀತಾ ಇರತಕ್ಕಂಥ ಮಂತ್ರಿ ಮಂಡಳಿಯಲ್ಲಿ ಚರ್ಚೆ ಮಾಡಬೇಕು ಅನ್ನೋದು ರೈತರ ಒತ್ತಾಯ. ಈ ವಿಡಿಯೋ ನಿಮ್ಗೇನಾನ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇತರ ರೈತರಿಗೆ ಸೇರೋವರೆಗೂ ಶೇರ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಈಗ ಸರ್ಕಾರ 19/6/2025 ಗುರುವಾರ ಏನಿವತ್ತು ಸರ್ಕಾರ ಕ್ಯಾಬಿನೆಟ್ ಸಭೆಯನ್ನು ನಮ್ಮ ಭಾಗದ ನಂದಿಬೆಟ್ಟದ ತಪ್ಪಲಿನಲ್ಲಿ ಬೆಟ್ಟದ ಮೇಲೆ ಏನಿವತ್ತು ನಡೆಸಬೇಕು ಅಂತೇಳಿ ಸರ್ಕಾರ ತೀರ್ಮಾನ ತಗೊಂಡು ಇವತ್ತು ದಿಢೀರಂತ ಅಲ್ಲಿ ಸ್ವಚ್ಛತೆ ಮತ್ತು ಅಲ್ಲಿನ ಬೇಕಾದಂಥ ಸೌಕರ್ಯಗಳ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಅಲ್ಲಿ ಇವತ್ತು ನಡೆಯೋದಕ್ಕೆ ಸಭೆ ಏನೆಲ್ಲ ಮಾರ್ಪಾಡು ಮತ್ತು ಏನೆಲ್ಲ ಸಿದ್ಧತೆಗಳು ಬೇಕು ಮಾಡ್ತಾಯಿದ್ದಾರೆ. ಅದು ಒಂದು ಕಡೆ ಸ್ವಾಗತಾರ್ಹ. ಏಕೆಂತಂದರೆ ಒಂದು ಸರ್ಕಾರ ಕೇವಲ ವಿಧಾನಸೌಧದಲ್ಲಿ ಕೂತ್ಕೊಂಡು ಜನಗಳ ಸಮಸ್ಯೆಯನ್ನು ಚರ್ಚೆ ಮಾಡೋದಕ್ಕಿಂತ ಹೊರಗಡೆಯ ಭಾಗದಲ್ಲಿ ಒಂದು ಕ್ಯಾಬಿನೆಟನ್ನು ನಡೆಸಿ ಆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಸ್ವಾಗತಾರ್ಹ. ಆದರೆ ಕೇವಲ ಇವರು ನಂದಿಬೆಟ್ಟ ಬೇರೆ ರೀತಿಗೆ ಅದನ್ನು ಬಳಸದೆ ನಂದಿಬೆಟ್ಟದ ಹೆಸರಿನಲ್ಲಿ ಅವರ ಉದ್ದೇಶಗಳು ಕೇವಲ ಜನಗಳ ಸಾರ್ವಜನಿಕರ ಒಂದು ಹಿತಾಸಕ್ತಿ ಕಡೆ ಗಮನ ಹರಿಸೋದು ಭಾಳ ಮುಖ್ಯವಾಗಿರಬೇಕು. ಅದರಂತೆ ಇವತ್ತು ನಂದಿಬೆಟ್ಟಕ್ಕಿಂತ ನಾವು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ಹೇಳೋದಾದರೆ ಒಂದು ಕಡೆ ಹಳ್ಳಿಯಲ್ಲಿ ಇವರ ಒಂದು ಸಚಿವ ಸಂಪುಟ ಒಂದು ಸಭೆಯನ್ನು ಮಾಡಿ ಸರ್ಕಾರಕ್ಕೆ ಇನ್ನೂ ಒಂದು ಘನತೆಯನ್ನು ಹೆಚ್ಚಿಸ್ಕೊಬೋದಾಯಿತು. ಏಕೆಂತಂದರೆ ಕಳೆದ ಒಂದು ಸರ್ಕಾರದಲ್ಲಿ ಒಬ್ಬ CMರು ಇದೇ ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯವನ್ನು ಶುರು ಮಾಡಿದ್ರು. ಅದು ಕೆಲವೊಂದು ಸ್ಥಳೀಯ ಸಮಸ್ಯೆಗಳು, ಸ್ಥಳೀಯ ಒಂದು ಅಲ್ಲಿನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಂಗೆ ಆಯಿತು. ಯಾಕೆಂದರೆ ಅಲ್ಲಿ ಒಂದು CM ಬರ್ತಾರೆ ಅಂತಂದರೆ ಅಲ್ಲಿ ಎಂದು ಅವರು ಒಂದು 50 ವರ್ಷ ಆಗಿರ್ತಾರೆ. ರೋಡು, ಚರಂಡಿಗಳು, ಅಲ್ಲಿನ ಸ್ಕೂಲು, ಶಾಲಾ ಕಟ್ಟಡಗಳು ಎಷ್ಟು ಹಳೇದಾಗಿತ್ತು ಅಂದರೆ ಅಷ್ಟು ಹಳೇದಾಗಿದ್ದಂಥ ಸ್ವಚ್ಛತೆ ಮಾಡಿದ್ರು. ರೋಡ್ಗಳಿಗೆ ಟಾರ್ ಆಯಿತು. ಮತ್ತು ಆ ಭಾಗದಲ್ಲಿ ರಾತ್ರಿ 12 ಗಂಟೆವರೆಗೂ ಕುಂತು ಕುಂದುಕೊರತೆಗಳ ಸಭೆಯನ್ನು ಆಲನೆ ಮಾಡಿ ಮತ್ತು ಏನೆಲ್ಲ ಈ ಭಾಗಕ್ಕೆ ಬೇಕು ಅನ್ನೋ ಚರ್ಚೆಗಳಾಯಿತು. ಅದೇ ರೀತಿ ಸಚಿವ ಸಂಪುಟ ಏನಿವತ್ತು ನೀವು ತೀರ್ಮಾನ ಮಾಡೋಕ್ಕೆ ಒಂದು ಸಭೆಯನ್ನು ನಂದಿಬೆಟ್ಟದಲ್ಲಿ ಹಾಕಿದ್ದೀರಾ. ಇವತ್ತು ನಮ್ಮ ಭಾಗದಲ್ಲಿ ಯಾವುದೋ ಒಂದು ಕಡೆ ಹಳ್ಳಿಯಲ್ಲಿ ಹಾಕಿದರೆ ಅದನ್ನು ಅತ್ಯುತ್ತಮವಾಗಿ ನಾವು ಸಹಕಾರವನ್ನು ಜನರು ಬಯಸರು ಅಂತ ನಾವು ಹೇಳ್ತಾ ಇದ್ದೀವಿ. ಏಕೆಂದರೆ ಇವತ್ತು ಆ ಭಾಗದಲ್ಲಿ ಏನಿವತ್ತು ಸುದೀರ್ಘವಾದ ಮತ್ತು ದೊಡ್ಡ ಸಮಸ್ಯೆಗಳೇನಿದೆ ಆ ಜನಗಳು ನಿಮ್ಮ ಭಾಗದಲ್ಲಿ ಬಂದು ಹೇಳೋದಕ್ಕೊಂದು ಅವಕಾಶ ಕಲ್ಪಿಸಂಗಾಗೋದು. ಮತ್ತಿನ ಅಲ್ಲಿನ ಏನೇನು ಅಭಿವೃದ್ಧಿಯ ಕುಂಠಿತ ಆಗಿತ್ತು ಆ ಒಂದು ನೀವು ಆ ಸಭೆಯನ್ನು ಸೇರ್ತೀರ ಅಂತ ಒಂದು ಸುದ್ದಿ ಗೊತ್ತಾಗಿದ್ರೆ ಅಧಿಕಾರಿಗಳ ಮಾರ್ಪಾಡನ್ನು ಮಾಡುವಂಥ ಕೈಗನ್ನು ಎತ್ಕೊಳ್ಳೋದು. ಇದು ಮುಂದಿನ ದಿನಗಳಲ್ಲಿ ಆಗಬೇಕು ಅನ್ನೋ ಒಂದು ಉದ್ದೇಶ. ಆ ಹಳ್ಳಿಯಲ್ಲಿ ಒಂದು ಸಚಿವ ಸಂಪುಟ ಸಭೆಯನ್ನು ನಡೆದರೆ ಇಡೀ ದೇಶದಲ್ಲೂ ಒಂದು ಮಾದರಿಯನ್ನು ಆಗ್ತದೆ ಅಂತ ನಾವು ಒಂದು ಹೇಳೋಕ್ಕೆ ಬಯಸ್ತಾ ಇದ್ದೀವಿ. ಜೊತೆಗೆ ಏನು 19ನೇ ತಾರೀಕು ನಡೆಯುವಂಥ ನಂದಿಬೆಟ್ಟದಲ್ಲಿ ನಡೆಯುವಂಥ ಸಮಸ್ಯೆಗೆ ಸಚಿವ ಸಂಪುಟದಲ್ಲಿ ನಾವು ಹೇಳೋದಿಷ್ಟೇ, ನಮ್ಮ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ನಮ್ಮ ಮೊದಲನೇ ಒಂದು ಅಜೆಂಡಾ. ಏನಿವತ್ತು ಅಲ್ಲಿ ಜ್ವಲಂತ ಸಮಸ್ಯೆ ಅಂತಂದರೆ ನಮ್ಮ ಮುಖಂಡರು ಏನೇನು ಸಮಸ್ಯೆ ಇದೆ, ಏನೇನು ಇಲ್ಲಿ ನೀವು ಚರ್ಚೆ ಮಾಡಬೇಕು ಅನ್ನೋದು ನಮ್ಮ ಮುಖಂಡರು ಹೇಳ್ತಾರೆ. ಏನಿವತ್ತು ಸಭೆ ಸೇರಿದ ಉದ್ದೇಶ, ಏನಿವತ್ತು 3 ದಿನಗಳ ಕಾಲ ನಿಮ್ಮ ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಹೆಚ್ಚಿನ ಆದ್ಯತೆ ನಮ್ಮ ಭಾಗಕ್ಕೆ ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು,
ಈ ಭಾಗದ ಏನು ಜ್ವಲಂತ ಸಮಸ್ಯೆಗಳಿದೆ ಅದಕ್ಕೆ ಚರ್ಚೆಯನ್ನು ಮೊದಲನೇದಾಗಿ ಪ್ರಿಪ್ರೇಷನ್ ಕೊಡಬೇಕು ಅನ್ನೋದು ನಮ್ಮ ಆದ್ಯತೆ. ಎಲ್ಲಾದರೂ ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ಬಿಟ್ಟು ಘಂಟಾಘೋಷವಾಗಿ ಹೇಳಕ್ಕೆ ಹೊರಟಿದ್ದೀರ ನೀವು ನುಡಿದಂತೆ ನಡೆದಿರೋದು ಏನು ಅಂತಂದರೆ ಗ್ಯಾರಂಟಿಗಳ ಬಗ್ಗೆ. ಯಾಕೆಂದರೆ ನಿಮಗೆ ವೋಟ್ ಆಸೆಗೋಸ್ಕರ ಗ್ಯಾರಂಟಿಯನ್ನು ಮಾಡಿದ್ರಿ, ಆ ಗ್ಯಾರಂಟಿಯನ್ನು ಯಥಾವತ್ತಾಗಿ ಮಾಡಿದಿರ. ಅದೊಂದು ಕಡೆ ಆದರೆ ನೀವು ನಿಜವಾಗಲೂ ಅಭಿವೃದ್ಧಿ ಕಡೆ ಅಥವಾ ನುಡಿದಂತೆ ನಡೆದಿವೆ ಅನ್ನೋದಾದರೆ ಮೊದಲನೇದಾಗಿ ನಾನು ಹೇಳಬೇಕು ಅಂತಂದರೆ 2 ವರ್ಷ ಆಯಿತು ನಿಮ್ಮ ಸರ್ಕಾರ ಬಂತಂದರು. ಹಾಲಿಗೆ ನೀವು ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ರಿ ಅಂತಂದರೆ ನಾವು ಬಂದ ತಕ್ಷಣ 24 ಗಂಟೆ ಒಳಗಡೆ ಸರ್ಕಾರದ ಪ್ರೋತ್ಸಾಹಧನವನ್ನು 5 ರೂಪಾಯಿಂದ 2 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ. ನಾನು ಮೊದಲನೇ ವಿಷಯ ಹೇಳ್ತಿದ್ದೀನಿ, ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಮನ್ನು. 2 ವರ್ಷ ಆದರೂ ಇನ್ನು ನಿಮ್ಮ ಯೋಜನೆ ನೀವು ಪ್ರಣಾಳಿಕೆ ಇನ್ನೂ ನೀವು ಜಾರಿಯಾಗಿಲ್ಲ ಅಂತಂದರೆ ನೀವು ಯಾವ ಮಾನದಂಡದಲ್ಲಿ ಯಾವ ನೈತಿಕತೆಯಲ್ಲಿ ನೀವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಕ್ಕೆ ಕೊಟ್ಟಿದ್ದೀರಾ ಅನ್ನೋ ನಮ್ಮ ಪ್ರಶ್ನೆ. ಕೇವಲ ಒಂದು ಸಣ್ಣ ಯೋಜನೆ ಅನುಷ್ಠಾನ ತರೋದಕ್ಕೆ ಇಷ್ಟು ತಡವಾಗಿದ್ರೆ 2 ವರ್ಷ ಆದರೆ ಇನ್ನೂ ಇಂಥರ ಹಲವಾರು ಯೋಜನೆಗಳು ಹಲವಾರು ಕಾರ್ಯಕ್ರಮಗಳು ಹೇಳದಂತೆ ನಡೆದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಮೊದಲನೇ ಆದ್ಯತೆ ನೀವು ಹೇಳ್ದಂಗೆ ನೀವು ನುಡಿದಂತೆ ನಡೆದಿದ್ದೀರ ಅಂತ ಹೇಳೋದಕ್ಕೆ ನೀವು ಹೊಣೆ ಬರೋದಾದರೆ ಮೊದಲನೇ ಆದ್ಯತೆ ಹೈನೋದ್ಯಮನೇ ನಾವು ತಗೊತಾ ಇದ್ದೀವಿ. ಅದಕ್ಕೆ ನೀವು ಈ ಕೂಡಲೇ ಇದೇ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಮೊದಲನೇ ಪ್ರಿಪರೇಷನ್ ಕೊಟ್ಟು ಮೊದಲನೇ ಆದ್ಯತೆ ಕೊಟ್ಟು ನಂದಿ ಬೆಟ್ಟದಲ್ಲೇ ಘೋಷಣೆ ಆಗಬೇಕು. ನಾವು ಇಲ್ಲಿಂದ ಹೋದ ತಕ್ಷಣ ನಾವೇನು ಸಹಾಯಧನವನ್ನು 5 ರೂಪಾಯಿಂದ 2 ರೂಪಾಯಿಗೆ ಅಂತ 7 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಇದೇ ಸಚಿವ ಸಂಪುಟದಲ್ಲಿ ನಾವು ಘೋಷಣೆ ಮಾಡಿ ಹೊರಡ್ತಾ ಇದ್ದೀವಿ ಇಲ್ಲಿ ಅಂತೇಳಿ ಹೊರಡಬೇಕು ಅಂತ ನಾವೊಂದು ಮನವಿಯನ್ನು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಮುಖ್ಯವಾಗಿ ಏನು ಸರ್ಕಾರ ಈ ಒಂದು ಸಚಿವ ಸಂಪುಟ ಸಭೆಯನ್ನು ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರದ ಮಧ್ಯೆ ಇರತಕ್ಕಂಥ ನಂದಿ ಬೆಟ್ಟದಲ್ಲಿ ಆಯೋಜನೆ ಮಾಡಿದ್ದೀರಾ, ಮಾಡಿ ಸಂತೋಷ. ಆದರೆ ಮಾಡಿದ ಸಭೆಗೆ ಪ್ರತಿಫಲವಾಗಿ ಇಲ್ಲಿನ ಮುಖ್ಯ ಸಮಸ್ಯೆಗಳು ಏನು ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ ಭಾಗದ ಸಮಸ್ಯೆಗಳಿಗೆ ನೀವು ಹೆಚ್ಚು ಒತ್ತು ಕೊಟ್ಟು ಒಂದು ನಿರ್ಣಯವನ್ನು ಕೈಗೊಂಡ್ರೆ ಅದು ಸಭೆ ಸಫಲ ಆಗುತ್ತೆ. ನೀವು ಇಲ್ಲಿ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಆ ನಿಟ್ಟಿನಲ್ಲಿ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆ ಏನು ಅಂದರೆ, ಬೆಂಗಳೂರು ನಗರ ಸುಮಾರು 1 ಕೋಟಿ ಜನಸಂಖ್ಯೆಗೂ ಹೆಚ್ಚಿಗೆ ಜನಕ್ಕೆ ಒಂದು ಆಶ್ರಯನ ಕಲ್ಪಿಸಿದೆ. ಅದರ ಜೊತೆಗೆ ಸುತ್ತಮುತ್ತಲು ಜನ ನಗರದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಆರೋಗ್ಯಕರವಾದ ಹಾಲು, ಹಣ್ಣು, ಮೊಸರು, ತರಕಾರಿಗಳನ್ನು ಕೊಟ್ಟಿದ್ದ ಪರಿಣಾಮವಾಗಿ ಇವತ್ತು ನೀವು KIDB ಹೆಸರಿನಲ್ಲಿ ರೈತರ ಭೂಮಿಯನ್ನು ಕಿತ್ಕೊಂಡು ಯಾರೋ ಬಂಡವಾಳಶಾಹಿಗಳಿಗೆ ಹಸ್ತಾಂತರ ಮಾಡ್ತಕ್ಕಂಥದ್ದು ನಿಜಕ್ಕೂ ಈ ಒಂದು ಜಿಲ್ಲೆಯ ದುರಂತದ ಸಂಗತಿ. ಏಕೆಂದರೆ ಸರ್ಕಾರಕ್ಕೆ ನಾವು ಇವತ್ತು ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಇಡೀ ರಾಜ್ಯದ ಕೃಷಿ ಭೂಮಿಯನ್ನು ಒಮ್ಮೆ ಉಳುಮೆ ಮಾಡಬೇಕಾದ್ರೆ ಎಷ್ಟು ಸಾವಿರಾರು ಕೋಟಿ ರೈತರು ಬಂಡವಾಳ ಹಾಕ್ತಾರೆ. ಜೊತೆಗೆ ಒಂದು ಹೈನುಗಾರಿಕೆಗೆ ಹಸುಗಳನ್ನು ಡೈರಿ ಮುಖಾಂತರ ನಗರಕ್ಕೆ ತಲುಪಿಸ್ಬೇಕಾದ್ರೆ ಹಿಂದಿನ ಶ್ರಮ ಎಷ್ಟಿರುತ್ತೆ, ಅದಕ್ಕೆ ಹಾಕಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಬಂಡವಾಳ ಎಷ್ಟಿದೆ, ಅದರ ಹಿಂದೆ ಇರತಕ್ಕಂಥ ಸುಮಾರು ಲಕ್ಷಾಂತರ ಜನರ ಶ್ರಮ ಎಷ್ಟಿದೆ, ಈ ಎಲ್ಲವನ್ನ ಗಾಳಿಗೆ ತೂರಿ ಯಾರೋ ಬಂಡವಾಳಶಾಹಿ ಸುಮಾರು 4-6 ಕೋಟಿ ಬಂಡವಾಳ 4,000 ಕೋಟಿ ಬಂಡವಾಳ ಆಗ್ತಾನೆ ಅಂದರೆ ಅವನಿಗೆ ಈ ಜಿಲ್ಲೆಯ ಫಲವತ್ತಾದ ಜಮೀನನ್ನು ಎಲ್ಲ ಕಾನೂನನ್ನು ಮೀರಿ ಅವರಿಗೆ ನೀವು ಹಸ್ತಾಂತರ ಮಾಡ್ತಿರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಇದೆ? ಯಾವುದೇ ಒಂದು ಅಧಿಕಾರಿ ವಿಕೇಂದ್ರೀಕರಣ ಆಗಬೇಕು ಅಂತ ಎಲ್ಲ ಹಂತದಲ್ಲೂ ಮಾಡಬೇಕು ಅಂತ ಇದ್ದೀರಾ. ರಾಜಕೀಯ ಕ್ಷೇತ್ರದಲ್ಲೂ ಕೂಡ 33% ಇವಾಗ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತೀರಾ. ಬರೀ ನಿಮ್ಮ ಈ ಒಂದು ಸಚಿವ ಸಂಪುಟ ಸಭೆ ಕೂಡ ಒಂದು ವಿಕೇಂದ್ರೀಕರಣದ ಒಂದು ಭಾಗ. ನಗರದಲ್ಲೇ ಕೇಂದ್ರೀಕೃತ ಆಗಬಾರ್ದು, ಹಳ್ಳಿಗಳ ವಿಸ್ತಾರ ಆಗಬೇಕು ಅಂತೇಳಿ. ಹಾಗೆಯೇ ಕೈಗಾರಿಕೆಗಳು ಕೂಡ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಯಾಕೆ ವಿಸ್ತಾರ ಆಗಬಾರ್ದು? ನಿಮ್ಮ ಕೈಗಾರಿಕೆಯ ಉದ್ದೇಶ ನಿಜವಾಗೂ ಆಗಿದ್ದರೆ ಈಗಾಗಲೇ ನೀವು ಸ್ವಾಧೀನಪಡಿಸಿಟ್ಕೊಂಡಿರ್ತಕ್ಕಂಥ ಕೃಷಿ ಭೂಮಿ ಏನು ಕೈಗಾರಿಕೆಗೆ ಹಸ್ತಾಂತರ ಮಾಡಿದ್ದೀರಾ, ಅಲ್ಲಿ ಎಷ್ಟರ ಮಟ್ಟಿಗೆ ನೀವು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ದೀರಾ, ಎಷ್ಟು ಜನಕ್ಕೆ ಉದ್ಯೋಗ ಕಲ್ಪಿಸಿದ್ದೀರಾ? 1 ಎಕರೆಯಲ್ಲಿ ಕೈಗಾರಿಕೆ ಕಟ್ಟೋ ಜಾಗಕ್ಕೆ ನೀವು 100 ಎಕರೆ, 200 ಎಕರೆ, 300 ಎಕರೆನ ಸ್ವಾಧೀನಪಡಿಸ್ಕೊಂಡು ಬಂಡವಾಳಶಾಹಿಗಳಿಗೆ ಹಸ್ತಾಂತರ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಏನು 80-70 ದಶಕದಲ್ಲಿ ಬೇರೆ ದೇಶಗಳಲ್ಲಿ ಆಹಾರಕ್ಕಾಗಿ ಪರದಾಡ್ತಿದ್ರಲ್ಲ,
ಆ ಒಂದು ಆಹಾರ ಭದ್ರತೆಯನ್ನು ತುಂಬಿರ್ತಕ್ಕಂಥ ಕ್ಷೇತ್ರಕ್ಕೆ ಮಾಡ್ತಕ್ಕಂಥ ಅವಮಾನ ನೀವು. ನೂರಾರು ಜನಕ್ಕೆ ಉದ್ಯೋಗನ ಕಲ್ಪಿಸೋ ಹೆಸರಲ್ಲಿ ಸಾವಿರಾರು ಕುಟುಂಬಗಳನ್ನ ಒಕ್ಕಲೆಬ್ಬಿಸ್ತಕ್ಕಂಥದ್ದು ಅಭಿವೃದ್ಧಿನ. ಅದು ಅಭಿವೃದ್ಧಿಯ ಹೆಸರಲ್ಲಿ ಕೈಗಾರಿಕೆಗಳನ್ನ ಮಾಡೋದಾದರೆ ಈ ಒಂದು ಸಾವಿರಾರು ಕುಟುಂಬಗಳು ಎಲ್ಲಿ ಹೋಗಬೇಕು? ಈಗಿನ ಜಿಲ್ಲೆಯಲ್ಲಿ ಮುಖ್ಯವಾಗಿ ನೆಲಮಂಗಲದಿಂದ ಬೆಂಗಳೂರಿಂದ ನೆಲಮಂಗಲದ ದಾಬಸ್ಪೇಟೆವರೆಗೂ ಕೂಡ ರೈತರ ಜಮೀನಿಲ್ಲ. ಬೆಂಗಳೂರಿನಿಂದ ಯಲಹಂಕದಿಂದ ದೊಡ್ಡಬಳ್ಳಾಪುರದವರೆಗೂ ರೈತರ ಜಮೀನು ಕಮ್ಮಿಯಾಗಿದೆ. ಹೊಸಕೋಟೆಯಲ್ಲಿ SEZ ಅಂತ ಬಂದ್ರಿ, ಈಗ ಮತ್ತೆ ಉಪನಗರ ಅಂತ ಬಂದಿದ್ದೀರಾ ನಂದಗುಡಿ ಹತ್ರ. ಚಂದ್ರಾಯಪಟ್ಟಣದಲ್ಲಿ ಸುಮಾರು 3 ವರ್ಷಗಳಿಂದ ರೈತರು ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ನಿಮ್ಮ ಆಟತನ ಇನ್ನೂ ಮುರಿದಿಲ್ಲ ನೀವು, ಸರ್ಕಾರದ ಆಟ. ದೇವನಹಳ್ಳಿ ಇವಾಗ ಹೊಸದಾಗಿ ನಮ್ಮ ತಾಲೂಕಿನಲ್ಲಿ ಕೊನಗಟ್ಟದವರೆಗೂ ಯಾವುದೋ ಕಂಪ್ನಿಗಳ ಕೈಗಾರಿಕೆಗೆ ಹಸ್ತಾಂತರ ಮಾಡಿದ್ದೀರಾ. ಈ ಹೊಸ ಸುದ್ದಿ ಪ್ರಕಾರ ಸೊಣಪ್ಪನಹಳ್ಳಿ, ಶಿವಪುರ, KG ಗೋವಿಂದಪುರ, ತಮ್ಮಶೆಟ್ಟಹಳ್ಳಿ ಅಂತಕ್ಕಂಥ ಊರುಗಳಲ್ಲಿ ಮತ್ತೆ ಇನ್ನೂ 600-700 ಎಕರೆಗೆ KDB ಅಕ್ವಿಜಿಷನ್ ಅಂತ ಹೊರಟಿದ್ದೀರಾ. ಈ ಒಂದು ಬೆಳವಣಿಗೆ ನೋಡಿದ್ರೆ ನಗರದಲ್ಲಿ ಈಗಾಗಿ 2-3 ಪಂಚಾಯತ್ನಲ್ಲಿ ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ. ಕೈಗಾರಿಕೆಗಳು ಅತಿಯಾಗಿರೋದ್ರಿಂದ ಅಂತರ್ಜಲ ಹಾಳಾಗಿ ಹೋಗಿ ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲದಂಥ ವಾತಾವರಣ ಆಗಿದೆ. ಮುಂದಿನ ದಿನಗಳಲ್ಲಿ ಕುಡಿಯೋ ಗಾಳಿ ಕೂಡ ಕಲ್ಮಶ ಆಗುತ್ತೆ. ಇಲ್ಲಿನ ಹೈನುಗಾರಿಕೆ ನಶಿಸಿ ಹೋಗುತ್ತೆ. ಏನು ಕೃಷಿ ಅಂತಕ್ಕಂಥದ್ದೇ ಮರೀಚಿಕೆಯಾಗಿ ಗ್ರಾಮಾಂತರದಲ್ಲಿ ಉಳಿತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಾಯಿದೆ. ಹಾಗಾಗಿ ಈ ಒಂದು KDB ಇಲ್ಲಿ ಜೊತೆಗೆ ಉಪನಗರ ಕ್ವೀನ್ ಸಿಟಿ ಅಂತೇಳಿ ಕೈಗಾರಿಕಾ ಸಂಶೋಧನಾ ಕೇಂದ್ರ ಅಂತೇಳಿ ದೊಡ್ಡಬಳ್ಳಾಪುರದಿಂದ ದಾಬಸ್ಪೇಟೆವರೆಗೂ 1000 ಎಕರೆ, ಉಪನಗರ ಅಂತೇಳಿ 1000 ಎಕರೆ, ಮತ್ತು ಬೆಂಗಳೂರು ಸುತ್ತಳತೆ ರೈಲು ರಸ್ತೆಗಾಗಿ 1000 ಎಕರೆ ಅಕ್ವಿಜಿಷನ್. ನೀವು ನಿಜವಾಗೂ ಬೆಂಗಳೂರಿನ ಜನದಟ್ಟಣೆ ಮತ್ತು ಟ್ರಾಫಿಕ್ಕನ್ನು ಕಮ್ಮಿ ಮಾಡ್ತಕ್ಕಂಥ ಉದ್ದೇಶ ನಿಮ್ಗೆ ಇದ್ದಿದ್ದರೆ ರೈಲು ರಸ್ತೆ ಅವಶ್ಯಕತೆ ಇರಲಿಲ್ಲ. ಬೆಂಗಳೂರಲ್ಲಿ ಇರ್ತಕ್ಕಂಥ ಜನದಟ್ಟಣೆ ಇರ್ತಕ್ಕಂಥ ಕೆಲವು ಜನ ಹೆಚ್ಚಿಗೆ ಸೇರ್ತಕ್ಕಂಥ ಆ ಒಂದು ಕೇಂದ್ರಗಳನ್ನು, ವಿಧಾನಸೌಧ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಮತ್ತು ಬೇರೆ ಬೇರೆ ಜನದಟ್ಟಣೆ IT ಪಾರ್ಕ್ ಇರ್ಬೋದು, ಇನ್ನೊಂದು ಪಾರ್ಕ್ ಇರ್ಬೋದು, ಇವನ್ನ ಬೆಂಗಳೂರಿಂದ ತುಮಕೂರು ಆಚೆ ಹಾಕಿದರೆ ಜನ ಆಟೋಮೆಟಿಕಾಗಿ ಕಮ್ಮಿ ಆಗ್ತಾಯಿತ್ತು. ನೀವು ಇನ್ನಷ್ಟು ಜನದಟ್ಟಣೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದೀರಿ ಹೊರತು ಜನದ ಟ್ರಾಫಿಕ್ ಕಮ್ಮಿ ಮಾಡ್ತಕ್ಕಂಥ ವ್ಯವಸ್ಥೆ ಇದರಿಂದ ಆಗ್ತಾಯಿಲ್ಲ. ಒಂದು KDB ಸಂಬಂಧಪಟ್ಟಂಗೆ. ಜೊತೆಗೆ ಏನು ನಮ್ಮ 3 ಭಾಗ ಜಿಲ್ಲೆಗಳು, ಈ ಬಯಲುಸೀಮೆ ಜಿಲ್ಲೆ ಸೇರ್ಕೊಂಡಂಗೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ನಾವು ಈ ಭಾಗದ ಸಮಗ್ರ ನೀರಾವರಿ ಹೋರಾಟಕ್ಕಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ. ಸಾಕಷ್ಟು ಸರ್ಕಾರನ ಎಚ್ಚರಿಸ್ತಕ್ಕಂಥ ಕೆಲಸಗಳು ಆಗಿತ್ತು. ಎತ್ತಿನ ಹೊಳೆ ಡಾಕ್ಟರ್ ಪರಮಶಿವಯ್ಯ ವರದಿ ಯಥಾವತ್ತಾಗಿ ಜಾರಿಯಾಗಬೇಕು ಅಂತ ನಮ್ಮ ಹೋರಾಟ ಇದ್ದಿದ್ದು. ಅನಿವಾರ್ಯ ಕಾರಣಗಳಿಂದ ಆ ಭಾಗದ ಸಂಸದರು, ಶಾಸಕರು ಆದಂಥ ಸದಾನಂದ ಗೌಡರು ಮತ್ತು ವೀರಪ್ಪ ಮೊಯ್ಲಿಯವರ ಆ ಒಂದು ಅಧಿಕಾರ ಅವಧಿಯಲ್ಲಿ ಎತ್ತಿನ ಹೊಳೆ ಅಂತಕ್ಕಂಥ ಒಂದು ಪ್ರಸ್ತಾಪ ಆಗಿ ನೀರನ್ನು ತರ್ತೀವಿ ಅಂತ ಕಾಮಗಾರಿನ ಪ್ರಾರಂಭ ಮಾಡಿದ್ದೀರಾ. ನಿಮ್ಮ ಕಾಮಗಾರಿ ಪ್ರಾರಂಭದ ದಿನಗಳು ಇವತ್ತು ಎತ್ತಿನ ಹೊಳೆ ಅಂತಕ್ಕಂಥದ್ದು ಸರ್ಕಾರದ ಕೆಲವರಿಗೆ ಒಂದು ಚಿನ್ನದ ತಟ್ಟೆ ಇದ್ದಾಗೆ, ಅದು ಒಂದು ಅಕ್ಷಯ ಪಾತ್ರ ಇದ್ದಂಗೆ. 8,000 12,000ಕ್ಕೆ ಆ ಒಂದು ಯೋಜನೆ ಪ್ರಾರಂಭ ಮಾಡಿದವರು ಇವತ್ತು 35,000-36,000 ಸಾವಿರಕ್ಕವರು ಇನ್ನೂ ಮುಗ್ದಿಲ್ಲ, ನೀರು ಬಂದಿಲ್ಲ. ಜೊತೆಗೆ ಆ ಒಂದು ಭಾಗದಲ್ಲಿ ಬರ್ತಕ್ಕಂಥ ಪೈಪ್ ಲೈನ್ ಏನು ಅಳವಡಿಕೆ ಮಾಡ್ತಾ ಇದ್ದೀರಾ, ಸುಮಾರು ತೋಡಿಬಿಟ್ಟು 2 ವರ್ಷ 3 ವರ್ಷ ಆಗಿದೆ. ಅವರಿಗೆ ಬೆಳೆ ಪರಿಹಾರನೂ ಕೊಟ್ಟಿಲ್ಲ. 100 ಜನಕ್ಕೆ ಅನುಕೂಲ ಆಗೋದ್ರೆ ಭೂಮಿ ರೈತರಿಂದ ತಗೊಂಡಾಗ ಆ 10,000 ಜನ ಕಳ್ಕೊಂಡವ್ರಿಗೂ ಪರಿಹಾರ ಸಿಗಬೇಕು ತಾನೆ. ಆ ಒಂದು ಪರಿಹಾರದ ಬಗ್ಗೆ ಇದುವರೆಗೂ ಯಾವುದೇ ಚಕಾರ ಇಲ್ಲ. ಮತ್ತು ದೊಡ್ಡಬಳ್ಳಾಪುರಕ್ಕೂ ಮತ್ತು ಕೊರಟಗೆರೆಗೂ ಮಧ್ಯೆ ನೀವು ಏನು ಡ್ಯಾಮನ್ನು ಕಟ್ತೀವಿ ಅಂತ ಹೊರಟ್ರಿ, 10 TMC ಶೇಖರಣಾ ಘಟಕವನ್ನು ನೀವು ಸ್ಥಾಪನೆ ಮಾಡ್ತೀವಿ ಅಂದವರು ಇವತ್ತು 2 TMC ಬಂದಿದ್ದೀರಾ. ಅದು ಕೂಡ ಇನ್ನೂ ಕೆಲಸ ಪ್ರಾರಂಭ ಆಗಿಲ್ಲ. ನೀವು ಅಲ್ಲಿ ನೀರನ್ನು ಶೇಖರಣೆ ಮಾಡಿದ್ರೆ ಯಾವ ರೀತಿ ಪಂಪ್ ಮಾಡ್ತೀರಾ, ಎಲ್ಲಿ ಇಷ್ಟು ಪಂಪ್ ಮಾಡ್ತೀರಾ? ಅದು ನಿಜವಾಗೂ ಬರೀ ಕಾಮಗಾರಿ ನಿಮ್ಮ ಟೆಂಡರ್ ಗುತ್ತಿಗೆದಾರರನ್ನು ಕೆಲಸಕ್ಕೋಸ್ಕರ ಈ ಕಾಮಗಾರಿ ಮಾಡ್ತಾಯಿದ್ದೀರೋ ಅಥವಾ ನಿಜವಾಗೂ ನೀರನ್ನು ತರೋದಕ್ಕೋಸ್ಕರ ಮಾಡ್ತಾಯಿದ್ದೀರೋ, ಅದು ಒಂದು ಸ್ಪಷ್ಟತೆ ಇಲ್ಲ. ಜೊತೆಗೆ ಏನು ಅಕಸ್ಮಾತ್ ನೀರು ತಂದ್ವಿ ಅಂತ ಏನೋ ಇಟ್ಕೊಳ್ಳೋಣ, ಎತ್ತಿನ ಹೊಳೆ ನೀರು ಈ ಭಾಗಕ್ಕೆ ಕುಡಿಯೋದಕ್ಕೆ ಬಂತು ಅಂತ ಬರೋ ಅಂತ ಅದರಲ್ಲಿ KFD ಹೆಸರಲ್ಲಿ ರೈತರ ಜಮೀನನ್ನೇ ನೀವು ಕಸ್ಕೊಂಡಾಗ ಯಾರಿಗೆ ತರ್ತಾಯಿದ್ದೀರ ನೀವು ನೀರು? ಒಂದು ಬಂಡವಾಳಶಾಹಿಗಳಿಗೆ ಇರ್ತಕ್ಕಂಥ ಸಾಕಷ್ಟು ಹೋರಾಟಗಳ ಮುಖಾಂತರ ನಾವು ಈ ಒಂದು ನೀರಿನ ಬಳಕೆಗೆ ಮಾಡಬೇಕು ಅಂತ ಸಂದರ್ಭ ಬಂದಾಗ ಆ ಸಂದರ್ಭಕ್ಕೆ ನೀವು ರೈತರಿಂದ ಭೂಮಿನೇ ಸುಮಾರು ಯೋಜನೆಗಳಿಗಾಗಿ ಅಕ್ವಿಜಿಷನ್ನು ಮತ್ತು ಬೇರೆ ಬೇರೆ ಹಂತದಲ್ಲಿ ರೈತರಿಂದ ಕಸ್ಕೊಳ್ತಾ ಇರ್ತಕ್ಕಂಥದ್ದು ನೀವು ಯೋಜನೆಗೆ ಮಾಡ್ತಕ್ಕಂಥ ಅವಮಾನ. ಅದು ಈ ಭಾಗದ ದುಡಿಯೋ ಜನಗಳಿಗೆ ಮತ್ತು ಆಹಾರ ಭದ್ರತೆಯನ್ನು ಕಾಪಾಡಿರ್ತಕ್ಕಂಥ ಕೃಷಿ ಕ್ಷೇತ್ರಕ್ಕೆ ಮಾಡ್ತಕ್ಕಂಥ ಅವಮಾನ ಅದು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ನಿರ್ಧಾರ ಆಗಬೇಕು. ಆ ಮುಖಾಂತರ ಈ ಸಚಿವ ಸಂಪುಟ ಸಭೆ ಸಫಲ ಆಗಬೇಕು ಅನ್ನೋದೊಂದು.
ಆಮೇಲೆ ಏನು ನೀರು ಬೇರೆ ಬೇರೆ ಕಡೆಯಿಂದ ತರ್ತೀವಿ ಅಂತ ನೀವು ಹೊರಟು ಸಾವಿರಾರು ಕೋಟಿ ಖರ್ಚು ಮಾಡ್ತೀರಾ, ಅದ್ರ ಜೊತೆಗೆ ಬರೀ ಕೇವಲ 1-2 ಕೋಟಿಗಳನ್ನು ಖರ್ಚು ಮಾಡಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜಲಸಂಪನ್ಮೂಲ ಏನಿದೆ ಅದನ್ನು ಸದ್ಬಳಕೆ ಮಾಡಿಕೊಂಡ್ರೆ ನಮಗೆ ನಮ್ಮ ತಾಲೂಕಿಗೆ ನೀರು ಅನುಕೂಲ ಆಗುತ್ತೆ. ಸುಮಾರು ವರ್ಷಗಳಿಂದ ಕಳೆದ ಶಾಸಕರು ಮೊದಲನೇ ಬಾರಿ ಶಾಸಕರಾದಾಗ ಅವರಿಗೆ ನಾವು ಈ ಗೊರವೆ ಹಳ್ಳದ ಬಗ್ಗೆ ಒಂದು ಪರಿಚಯ ಮಾಡಿಕೊಟ್ಟಿದ್ವಿ. ಆ ಜಾಗನೂ ಕರ್ಕೊಂಡು ತೋರಿಸಿದ್ವಿ. 4-5 ಜನ ಜಿಲ್ಲಾಧಿಕಾರಿಗಳು ಕೂಡ ಆ ಜಾಗಕ್ಕೆ ಬಂದು ಹೋಗಿದೆ ಗೊರವೆ ಹಳ್ಳಕ್ಕೆ. ಆ ಗೊರವೆ ಹಳ್ಳದಲ್ಲಿ ಒಂದು ಸಣ್ಣ ಮಟ್ಟದ ಒಂದು ಡ್ಯಾಮನ್ನು ಚೆಕ್ ಡ್ಯಾಮನ್ನು ಕಟ್ಟಿ ಅಲ್ಲಿ ಹೋಗ್ತಕ್ಕಂಥ ನೀರು ಕನಿಷ್ಠ ಈಗಿರ್ತಕ್ಕಂಥ ಮಳೆಗಾಲದಲ್ಲಿ ದೊಡ್ಡ ತುಮಕೂರು ಕೆರೆ ದಾಟೋಷ್ಟು ನೀರು ಬರುತ್ತೆ ಆ ಭಾಗಕ್ಕೆ ಬಿಟ್ಟರೆ. ಅದನ್ನು ನೀವು ಗಣನೆಗೆ ತಗೊಳ್ತಾ ಇಲ್ಲ. ಇಲ್ಲಿ ವಿಶ್ವೇಶ್ವರಯ್ಯ ಪಿಕಪ್ಪಲ್ಲಿ ಸಾಕಷ್ಟು ನೀರು ಹರಿದು ಹೋಗ್ತಾ ಇದೆ ವೇಸ್ಟಾಗಿ. ಆ ಡ್ಯಾಮನ್ನೇ ಹಾಳು ಮಾಡೋದು ಕೊಟ್ಟಿದ್ದೀರ ಹೊರತು ಡ್ಯಾಮನ್ನು ಅಭಿವೃದ್ಧಿಪಡಿಸಿ ಆ ನೀರನ್ನು ತರೋಕ್ಕೆ ಇದು ಮಾಡ್ತಾ ಇಲ್ಲ. ಜಕ್ಕಲು ಮಡುಗಲ್ಲಿ ಇನ್ನಷ್ಟು ನೀರನ್ನು ಶೇಖರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಈ ಎಲ್ಲವನ್ನು ಬಳಸ್ಕೊಂಡಾಗ ಕೇವಲ ಕೆಲವಾರು ಕೋಟಿಗಳಷ್ಟೇ, 10-6 ಕೋಟಿ ಅಷ್ಟೇ ಇದು ಕಲ್ಲಾಗೋದು. ಇದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಅನುಕೂಲ ಆಗುತ್ತೆ ಅನ್ನೋದೊಂದು. ಇದ್ರ ಜೊತೆಗೆ ಇನ್ನು ಕೊನೆಯದಾಗಿ ಈ ಏನು ನಾವು ಬೆಳಿತೀವ ಹಣ್ಣು ಮತ್ತು ತರಕಾರಿಗಳು ಮಾರುಕಟ್ಟೆ ಭದ್ರತೆ ಇಲ್ಲ. ಈಗ ಮಾರುಕಟ್ಟೆ ಭದ್ರತೆ, ಈಗ ಟೊಮೊಟೊ ಎಷ್ಟು ರಫ್ತಾಗೋದು ನಿಂತಿರೋದ್ರಿಂದ ಟೊಮೊಟೊಗೆ ಸಾಕಷ್ಟು ತೊಂದರೆ ಆಗಿದೆ. ಯಾವ ತರಕಾರಿಗೂ ಕೂಡ ಒಂದು ನಿಶ್ಚಿತವಾದ ಬೆಲೆ ಇಲ್ಲ. ಆ ಬೆಲೆಗಳಿಗೆ ಒಂದು ಭದ್ರತೆಯನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆ ಸೃಷ್ಟಿ ಆಗಬೇಕು ಅಂತಕ್ಕಂಥದ್ದು ಈ ಒಂದು ನೀವು ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ತಗೊಂಡು ನಂತರ ಮುಗಿದಂಥ ದಿನಗಳಲ್ಲಿ ಉಸ್ತುವಾರಿ ಸಚಿವರುಗಳ ಮುಖಾಂತರ ಆಗ್ಬೋದು, ಮತ್ತು ನೇರವಾಗಿ ಸರ್ಕಾರನೇ ಇರ್ಬೋದು, ತಮ್ಮಂಥ ಮಾಧ್ಯಮಗಳ ಮುಖಾಂತರ ಇರ್ಬೋದು, ನೇರವಾಗಿ ಒಂದು ಏನಾಯಿತು ಇಲ್ಲಿ ಅನ್ನೋದನ್ನು ತಿಳಿಸ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ನೀವು ನಿಜಕ್ಕೂ ಒಂದು ನಗರವನ್ನು ರಾಜ್ಯದ ದಂತಗೋಪುರವನ್ನು ಬಿಟ್ಟು ಬೇರೆ ಕಡೆ ನಾವು ಸಚಿವ ಸಂಪುಟವನ್ನು ಮಾಡ್ತೀವಿ ಅನ್ನೋದಕ್ಕೂ ಒಂದು ಅರ್ಥ ಬರುತ್ತೆ ಅಂತೇಳಿ ನಾವು ಈ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 2 ಜಿಲ್ಲೆಗಳು ಒಟ್ಟಾಗಿ ಸೇರಿ ಸಂಬಂಧಪಟ್ಟಂಥ ಸರ್ಕಾರದ ಸಚಿವ ಸಂಪುಟಕ್ಕೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಮಾಹಿತಿಯನ್ನು ತಿಳಿಸಿದ್ದೀವಿ. ಇದುವರೆಗೂ ಯಾವುದೇ ಮಾಹಿತಿ ಬಂದಿಲ್ಲ. ಹಾಗಾಗಿ ಮಾನವೀಯತೆಯ ದೃಷ್ಟಿಯಿಂದ ಸಹಜವಾಗಿ ನಮ್ಮ ಬೇಡಿಕೆಗಳನ್ನು ಅವರು ಸ್ವೀಕಾರ ಮಾಡಿದ್ರೆ ನಾವು ಯಾವುದೇ ರೀತಿಯ ಪ್ರತಿಭಟನೆಯ ಹಾದಿಯನ್ನು ಇಡೋದಿಲ್ಲ. ಇಲ್ಲ ಅವರು ನಮ್ಮ ಮನವಿಯನ್ನೇ ಸ್ವೀಕರಿಸೋ ನಿಟ್ಟಿನಲ್ಲಿ ಇಲ್ಲ ಅಂತ ಅಂದಾಗ ಅದಕ್ಕೆ ಬದಲಿ ವ್ಯವಸ್ಥೆಯಾಗಿ ನಾವು ಹೋರಾಟ 2 ಜಿಲ್ಲೆ ಸೇರಿ ಮುಂದಿನ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟು ಈ ಒಂದು ಅವಕಾಶಕ್ಕೆ ಆಗದೇನೆ ಈ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅನುವು ಮಾಡಿಕೊಟ್ಟು ಬಗೆಹರಿಸಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ನಮಗೆ ಋಷಿಭಾವತಿ ನೀರು ನಾವು ಬೇಡ ಅಂತ ವಿರೋಧಿಸ್ತಾ ಇದ್ದೀವಿ. ಈಗಾಗಲೇ ಏನು ನಮ್ಮ ರಾಜ್ಯದಾಗ ನೀರಿಲ್ವಾ, ನಮಗೆ ಕೊಡೋಕ್ಕೆ ಬಳಸಿರೋ ನೀರು ಕುಡಿಯೋಂಥ ಅವಶ್ಯಕತೆ ನಮಗೈತಾ? ಎಲ್ಲ ರಾಜ್ಯದವರು ನಮ್ಮ ನೀರು ಬಳಸ್ಕೊಂಡು ನಾವು ಬಳಸಿರೋ ನೀರನ್ನೇ ಬಳಸಬೇಕು ಅನ್ನೋದೇನೈತೆ? ಈ ಅಧಿಕಾರದಾಗ ಕೂತಿರೋಂಥವ್ರಿಗೆ ಏನಾದರೂ ಪರಿಜ್ಞಾನ ಇದ್ದರೆ ಇಲ್ಲಿಂದ 25 ಕಿಲೋಮೀಟ್ರು ಇದು ಗೌರಿಬಿದನೂರು ಕೃಷ್ಣಾ ನೀರು ಆದ್ರೂ ಇಲ್ಲಿಗೆ ತಂದು ಬಿಡ್ಬೋದು. ಈ ಕಡೆ ನಮಗೆ ಮೇಕೆದಾಟು ಅಂತ ಏನೈತೆ, ಮೇಕೆದಾಟನ್ನ ಸುಮಾರು ಪಾದಯಾತ್ರೆ ಮಾಡಿರು, ನಾವು ಈ ರಾಜ್ಯಕ್ಕೆ ಕರೆಸ್ಬಿಡ್ತೀವಿ ಅಂತ. ಇವತ್ತು ಎಲ್ಲೋದ್ರು ಅವರು ಬಳಸಿರುವಂಥ ನೀರನ್ನ ಬಿಡೋಕ್ಕೆ ಇವರಿಗೆ ಯೋಗ್ಯತೆ ಎಷ್ಟು ಮಟ್ಟಿಗೆ ಸರಿ ಅದು? ನಮ್ಮ ರಾಜ್ಯದಲ್ಲಿ ನೀರಿಲ್ಲ ಅಂದರೆ ಬಳಸೋಣ, ನಮ್ಮ ನೀರನ್ನ ಎಲ್ಲ ರಾಜ್ಯಕ್ಕೂ ಕೊಟ್ಟು ಅವ್ರನ್ನ ಸಮೃದ್ಧಿ ಮಾಡಿ ನಾವು ಬಳಸಿರುವಂಥ ನೀರನ್ನೇ ಬಳಸೋವಂಥ ಇದು ನಮಗಿಲ್ಲ. ಅದ್ರ ಬಗ್ಗೆ ನಮ್ಮ ಪೂರ್ಣವಾದ ವಿರೋಧ ಐತೆ. ನಮ್ಮ ನೆಲಮಂಗಲ ಇರ್ಬೋದು, ನಾವಿರ್ಬೋದು, ಮತ್ತು ನಮ್ಮ ದೇವನಹಳ್ಳಿ ಇರ್ಬೋದು, ಎಲ್ಲ ಇದ್ರ ಬಗ್ಗೆ ವಿರೋಧಿಸ್ತೀವಿ. ಐತಿಹಾಸಿಕ ಜಾಗದಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ನಡೀತಿರೋದು ನಮಗೆ ಒಂದು ಆಹ್ಲಾದದ ವಿಚಾರ. ಏಕೆ ಅಂತಂದರೆ ಇವತ್ತು ನಾನು 2 ವಿಚಾರದ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಇವತ್ತು ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಆಗ್ಬೋದು, ಚಿಕ್ಕಬಳ್ಳಾಪುರ ಈ ಕಡೆ ಭಾಗದಲ್ಲಿ ಸರ್ಕಾರ ಮಾಡ್ತಿರ್ತಕ್ಕಂಥ ಏನು KEDB ಎಕ್ವಿಷನ್ ಆಗ್ಬೋದು, ಅದು ಅತಿಯಾದ ನಗರೀಕರಣ ಯಾವುದು, ಅದರಲ್ಲಿ ಅದಕ್ಕೆ ಬೇಕಾದಂಥ ಮೂಲ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಗಳು ರೆಡಿ ಮಾಡಿಲ್ಲ. ಅದರಿಂದ ಈಗಾಗಲೇ ನಾವು ಅನುಭವಿಸ್ತಾ ಏನು ಅತ್ಯಂತ ಪ್ರಮುಖವಾಗಿ ನಗರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕೊಳಚೆ ನೀರು ಜೊತೆಗೆ KEDBಗಳು ಮಾಡ್ತಕ್ಕಂಥ ಅತ್ಯಂತ ಘೋರಘೋರವಾದ ರಾಸಾಯನಿಕ ನೀರು ಯಾವುದೇ ಶುದ್ಧೀಕರಣ ಆಗದೆ ಕೆರೆಗಳಿಗೆ ಹರಿಸ್ತಿದ್ದಾರೆ. ಅದು ಈ ಬೆಂಗಳೂರು ಗ್ರಾಮದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಏನು ಹೊಸಕೋಟೆ ಆಗ್ಬೋದು, ದೇವನಹಳ್ಳಿ ಆಗ್ಬೋದು, ದೊಡ್ಡಬಳ್ಳಾಪುರ ಆಗ್ಬೋದು, ನೆಲಮಂಗಲ ಆಗ್ಬೋದು, ಯಾವ ತಾಲೂಕಲ್ಲೂ ಸಹ ಒಂದು ಶುದ್ಧೀಕರಣ ಘಟಕ ಇಲ್ಲ. 2 ವರ್ಷದಿಂದ 3 ವರ್ಷದಿಂದ 4 ವರ್ಷದಿಂದ 5 ವರ್ಷದಿಂದ 6 ವರ್ಷದಿಂದ 7 ವರ್ಷದಿಂದ 8 ವರ್ಷದಿಂದ 9 ವರ್ಷದಿಂದ 10 ವರ್ಷದಿಂದ 12 ವರ್ಷದಿಂದ 13 ವರ್ಷದಿಂದ 14 ವರ್ಷದಿಂದ 15 ವರ್ಷದಿಂದ 16 ವರ್ಷದಿಂದ 17 ವರ್ಷದಿಂದ 18 ವರ್ಷದಿಂದ 19 ವರ್ಷದಿಂದ 20 ವರ್ಷದಿಂದ 21 ವರ್ಷದಿಂದ 22 ವರ್ಷದಿಂದ 23 ವರ್ಷದಿಂದ 24 ವರ್ಷದಿಂದ 25 ವರ್ಷದಿಂದ 26 ವರ್ಷದಿಂದ 27 ವರ್ಷದಿಂದ 28 ವರ್ಷದಿಂದ 29 ವರ್ಷದಿಂದ 30 ವರ್ಷದಿಂದ 31 ವರ್ಷದಿಂದ 32 ವರ್ಷದಿಂದ 33 ವರ್ಷದಿಂದ 34 ವರ್ಷದಿಂದ 35 ವರ್ಷದಿಂದ 36 ವರ್ಷದಿಂದ 37 ವರ್ಷದಿಂದ 38 ವರ್ಷದಿಂದ 39 ವರ್ಷದಿಂದ 40 ವರ್ಷದಿಂದ 41 ವರ್ಷದಿಂದ 42 ವರ್ಷದಿಂದ 43 ವರ್ಷದಿಂದ 44 ವರ್ಷದಿಂದ 45 ವರ್ಷದಿಂದ 46 ವರ್ಷದಿಂದ 47 ವರ್ಷದಿಂದ 48 ವರ್ಷದಿಂದ 49 ವರ್ಷದಿಂದ 50 ವರ್ಷದಿಂದ 51 ವರ್ಷದಿಂದ 52 ವರ್ಷದಿಂದ 53 ವರ್ಷದಿಂದ 54 ವರ್ಷದಿಂದ 55 ವರ್ಷದಿಂದ 56 ವರ್ಷದಿಂದ 57 ವರ್ಷದಿಂದ 58 ವರ್ಷದಿಂದ 59 ವರ್ಷದಿಂದ 60 ವರ್ಷದಿಂದ 61 ವರ್ಷದಿಂದ 62 ವರ್ಷದಿಂದ 63 ವರ್ಷದಿಂದ 64 ವರ್ಷದಿಂದ 65 ವರ್ಷದಿಂದ 66 ವರ್ಷದಿಂದ 67 ವರ್ಷದಿಂದ 68 ವರ್ಷದಿಂದ 69 ವರ್ಷದಿಂದ 70 ವರ್ಷದಿಂದ 72 ವರ್ಷದಿಂದ 73 ವರ್ಷದಿಂದ 74 ವರ್ಷದಿಂದ 75 ವರ್ಷದಿಂದ
ಕೊಳಚೆ ನೀರಿನ ಅದು 2 ರೀತಿ ಶುದ್ಧೀಕರಣಗಳು ಘಟಕಬೇಕಾಗುತ್ತೆ. ಯಾಕೆಂದರೆ ಒಂದು ಡೊಮ್ಯಾಸ್ಟಿಕ್ ನೀರು ಒಂದು ರೀತಿ ಕಲುಷಿತ ಆಗುತ್ತೆ, ಮತ್ತು ಇಂಡಸ್ಟ್ರಿಯಲ್ ಮಾಡ್ತಕ್ಕಂಥ ರಾಸಾಯನಿಕ ಕಲುಷಿತ 2 ಬೇರೆ ಬೇರೆ ಆಗುತ್ತೆ. ಒಂದು ಕೊಳಚೆ ನೀರಿನ ಶುದ್ಧೀಕರಣ ಆಗಬೇಕು, ಅದು 3ನೇ ಹಂತ ಶುದ್ಧೀಕರಣ ಘಟಕಗಳೇ ಆಗಬೇಕು. ಜೊತೆಗೆ ಈ 3 ಜಿಲ್ಲೆಯಲ್ಲಿರ್ತಕ್ಕಂಥ 4 ಜಿಲ್ಲೆಗಳಿಗೆ ಕೈಗಾರಿಕೀಕರಣ ಅತಿಯಾಗಿರೋದ್ರಿಂದ ಏನು ರಾಸಾಯನಿಕ ಶುದ್ಧೀಕರಣ ಘಟಕಗಳು ಬೇಕಾದ್ರೆ ಅದನ್ನು ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳ್ತೀವಿ, ಅದು ಆಗಬೇಕು. ಜೊತೆಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಈ ಏನು ವೃಷಭಾವತಿ ಯಾವುದು, HN ವ್ಯಾಲಿ ಯಾವುದು, KC ವ್ಯಾಲಿ ನೀರನ್ನು ಈ ಬಯಲುಸೀಮೆಗೆ ಯಾಕೆ ಹರಿಸ್ತಾರೆ ಅಂತಂದರೆ, ಸುಮಾರು 7-8 ವರ್ಷಗಳ ಹಿಂದೆ ತಮಿಳುನಾಡಿನ ಸರ್ಕಾರ ಈ ಸುಪ್ರೀಂ ಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕ್ತು. ಏನು ಕರ್ನಾಟಕ ಉತ್ಪತ್ತಿ ಆಗ್ತಕ್ಕಂಥ ಕೊಳಚೆ ನೀರಾಗ್ಬೋದು ಅಥವಾ ರಾಸಾಯನಿಕ ನೀರಾಗ್ಬೋದು, ಯಾವುದೇ ಶುದ್ಧೀಕರಣ ಬಿಟ್ಟರೆ ಕಾವೇರಿಗೆ ಹರಿಬಿಡ್ತಾ ಇರತಕ್ಕಂಥ ಒಂದು ವಿಚಾರದಲ್ಲಿ ಸಾರ್ವಜನಿಕ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ ಕೊಡ್ತು. ಎಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ನೀರನ್ನು ಸರಿಯಾದ ಶುದ್ಧೀಕರಣ ಮಾಡಿ ನೀವು ನದಿಗೆ ಅಥವಾ ಸಾರ್ವಜನಿಕ ಉಪಯೋಗ ಮಾಡಬೇಕು ಅಂತ ಆದೇಶ. ಆದರೆ ನಮ್ಮ ರಾಜ್ಯ ಸರ್ಕಾರ ಮಾಡಿದ್ದು ನೆಪ ಮಾತ್ರಕ್ಕೆ ತೋರಿಸ್ತಕ್ಕಂಥ ಮನೋಭಾವ. ಅದು ಗೈಡ್ಲೈನ್, ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಇದೆ. 3ನೇ ಹಂತ ಶುದ್ಧೀಕರಣ ಒಂದು ಪ್ಯಾರಾಮೀಟರ್ ಕೊಟ್ಟಿದ್ದಾರೆ. ಆ ಪ್ಯಾರಾಮೀಟರ್ ಬ್ಯಾಲೆನ್ಸೇ ಮಾಡಿಲ್ಲ ನಮ್ಮ ರಾಜ್ಯ ಸರ್ಕಾರ. ಅದನ್ನು 3 ಹಂತ ಶುದ್ಧೀಕರಣ ಘಟಕ ಇದ್ದರೆ 2 ಹಂತ ಶುದ್ಧೀಕರಣ ಮಾಡಿ ಬಿಟ್ಬಿಡ್ತು. 3 ಹಂತ ಶುದ್ಧೀಕರಣ ಯಾಕೆ ಬೇಕು ಅಂತಂದರೆ, ಒಂದು ಡೊಮ್ಯಾಸ್ಟಿಕ್ ಸಪ್ಲೈಗೆ ಮಾಮೂಲಿ ಮಾಡ್ತಿರ್ತಕ್ಕಂಥದ್ದು ಸ್ವಲ್ಪ ರೀಚ್ ಆಗುತ್ತೆ. ಅದರಲ್ಲಿ ರಾಸಾಯನಿಕ ನೀರು ಸಹ ಆ ಶುದ್ಧೀಕರಣ ಆಗ್ಬೇಕಾದ್ರೆ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ರನ್ ಬೇಕು. ಅವಾಗ ಮಾತ್ರ ನೀರು ಕೊಳಚೆ ನೀರು ಶುದ್ಧೀಕರಣ ಮಾಡಿ ಬಳಕೆ ಮಾಡ್ತಕ್ಕಂಥದ್ದು ಉಪಯೋಗ ಆಗುತ್ತೆ. ನಮ್ಮ ರಾಜ್ಯ ಸರ್ಕಾರ ಏನೇನಕ್ಕೋ ವಿದೇಶಕ್ಕೆ ಹೋಗ್ತಾರೆ, ಏನೇನೋ ನೋಡ್ಕೊಂಬರ್ತಾರೆ. ವಿದೇಶದಲ್ಲಿ ಮಾಡ್ತಕ್ಕಂಥ ಅನುಕೂಲಗಳನ್ನ ಇಂಪ್ಲಿಮೆಂಟೇ ಮಾಡೋಣ. ನೆಪ ಮಾತ್ರಕ್ಕೆ ಫಾರಿನ್ ಟೂರ್ ಮಾಡೋಕ್ಕೋಸ್ಕರ ಇವರು ನೋಡ್ಕೊಂಬರಕ್ಕೆ ಹೋದ್ರು. ಇವಾಗ ಸಿಂಗಾಪುರ್ಗೆ ಹೋದ್ರು ಒಂದ್ಸತಿ. ಒಂದು ದೊಡ್ಡಾಪುರ, ಎಸ್ಪೆಷಲಿ ದೊಡ್ಡಾಪುರ ಉದಾಹರಣೆ ತಗೊಂಡ. ಸಿಂಗಾಪುರಲ್ಲಿ ಪೌರ ಕಾರ್ಮಿಕರು ಯಾವ ರೀತಿ ಕಸ ನಿರ್ವಹಣೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಸಿಂಗಾಪುರಕ್ಕೆ ಹೋದ್ರು. ಆದರೆ ಸಿಂಗಾಪುರದಲ್ಲಿ ಇವತ್ತು ಟಾಯ್ಲೆಟ್ ಏನು ಬಾತ್ರೂಮ್ ನೀರನ್ನ ಫಿಲ್ಟ್ರೇಷನ್ ಮಾಡಿ ಕುಡಿಯೋ ಮಟ್ಟಿಗೆ ಟೆಕ್ನಾಲಜಿ ಇದೆ. ಆ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಜಪಾನ್ಗೆ ಹೋಗ್ತಾರೆ. ಜಪಾನ್ನಲ್ಲಿ ಫಿಲ್ಟರ್ ಮಾಡಿರ್ತಕ್ಕಂಥ ಚರಂಡಿ ನೀರಲ್ಲಿ ಮೀನನ್ನು ಬೆಳೀತಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡಿ. ಇದನ್ನು ನಮ್ಮ ರಾಜ್ಯ ಸರ್ಕಾರ ಇವೆಲ್ಲ ನೋಡ್ಕೊಂಬಂತು, ಮಾಡಲಿಲ್ಲ. ಅದಕ್ಕೋಸ್ಕರ ಹೇಳ್ತೀವಿ, ಈಗಾಗಲೇ ನಾವು ಅನುಭವಿಸ್ತಾ ಇದ್ವಿ. ನಮ್ಮ ಭಾಷೆ ದೊಡ್ಡಬಳ್ಳಾಪುರದ ನಗರಸಭೆ ನೀರು ಬಾಗಿ ಈ ಸುಮಾರು ಒಂದು 4-5 ಪಂಚಾಯತಿಗಳಿಗೂ ಕುಡಿಯೋಕ್ಕೆ ಯೋಗ್ಯವೇ, ಅಂತರ್ಜಲದ ಮಟ್ಟ ಕುಡಿಯೋಕ್ಕೆ ಯೋಗ್ಯವಾಗಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಸುಮಾರು ವರ್ಷಗಳು 7-8 ವರ್ಷಗಳ ಹೋರಾಟ ಮಾಡ್ಕೊಂಬಂದ್ರು. ಶುದ್ಧೀಕರಣ ಘಟಕ ಮಾಡ್ತೀವಿ, ಅದನ್ನ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಳಿಸಿ ನಮಗೆ ಯಾಮಾರಿಸ್ತಕ್ಕಂಥ ವಿಚಾರನೇ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಏನು ನಮ್ಮ ಮಜರಾವಸಳ್ಳಿ ಮತ್ತು ದೊಡ್ಡತುಮಕೂರು ಪಂಚಾಯತಿಯಲ್ಲಿ ಶುದ್ಧೀಕರಣ ಘಟಕ ನೆಪ ಮಾತ್ರಕ್ಕಿರ್ತಕ್ಕಂಥ ಘಟ ವಿಚಾರಕ್ಕೆ NGTಯಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಪೆಂಡಿಂಗ್ ಇದೆ. ಗ್ರೀನ್ ಟ್ರಿಬ್ಯುನಲ್ ಒಂದು ಗೈಡ್ಲೈನ್ ಕೊಡ್ತು, ಆದಷ್ಟು ಬೇಗ ನೀವು ನೀರನ್ನು ಶುದ್ಧೀಕರಣ ಮಾಡಿ ಹರಿಸಬೇಕು ಅಂತ. ಆ ಗೈಡ್ಲೈನ್ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಮಾಡ್ತಕ್ಕಂಥ ಒಂದು ದುರಂತ ಮಾಡ್ತಾರೆ. ನೆಪ ಮಾಸ್ಟರ್ ಇರಬೇಕು. ಅದನ್ನೇನು ಮುಂಚೆ ಇಲ್ಲಿ ನಮ್ಮ ಕಾಸ್ಬಾಗ್ ಹತ್ರ ಫಿಲ್ಟ್ರೇಷನ್ ಮಾಡಿ ಮುಂದಕ್ಕೆ ಅದನ್ನು ಮಾಡ್ತೀವಿ ಅಂತ ಹೇಳಿದರು. ಅಲ್ಲಿ ಅದು ಸರ್ಕಾರಿ ಜಮೀನು ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಫಿಲ್ಟ್ರೇಷನ್ ಬಂದಿತ್ತು. ಆದರೆ ಅದನ್ನು ಅತಿಯಾದ ಬೇಗ ಶುದ್ಧೀಕರಣ ಮಾಡಲೇಬೇಕು ಅಂತ NGT ಡೈರೆಕ್ಷನ್ ಸಿಕ್ಕಿದ್ರಿಂದ ಇವತ್ತು ಮಲಾತಳಿನಲ್ಲಿ 5 ಎಕರೆ ಜಮೀನನ್ನು ರಿಸರ್ವ್ ಮಾಡಿದ್ದಾರೆ. ಅದು ತೋರಿಸ್ಕೊಳಕ್ಕೋಸ್ಕರ ಅಷ್ಟೇ, ಅದು ಉಪಯೋಗ ಆಗಲ್ಲ. ಯಾಕೆ ಅಂತಂದರೆ ನೀರನ್ನು ನಾವು ಪಂಪ್ ಮಾಡಿ ಸುಮಾರು ಗ್ರಾವಿಟಿ ಲೆವೆಲ್ 10ರಿಂದ 15 ಅಡಿ ಹೆಚ್ಚುವರಿ ಅಪ್ಪಕ್ಕೆ ಬರುತ್ತೆ ಮಲಾತಳಿ ಫಿಕ್ಸ್ ಮಾಡಿರ್ತಕ್ಕಂಥ ಭೂಮಿ. ಅದು ಅಸಾಧ್ಯವಾದ. ಅದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಯಾಮಾರಿಸ್ತಕ್ಕಂಥ ಮಾಡ್ತಕ್ಕಂಥ ಒಂದು ಯೋಜನೆ. ಆದಷ್ಟು ಬೇಗ ಅದಕ್ಕೆ ನಾವು ಹೇಳ್ತೇವೆ, ಈ ಭಾಗದಲ್ಲಿ ಕೈಗಾರೀಕರಣ ಮತ್ತು ನಗರೀಕರಣ ಜಾಸ್ತಿ ಆಗಿದ್ರೆ ಜಿಲ್ಲೆಯ 4 ತಾಲೂಕುಗಳಲ್ಲಿ ಶುದ್ಧೀಕರಣ ಘಟಕಗಳು ಆಗಬೇಕು ಅನ್ನೋ ವಿಚಾರ. ಜೊತೆಗೆ ನಾವು ಏನಿವತ್ತು ಹೆಚ್ಚಿನ ಬೆಳೆ ನೀರು ತರ್ತೀವಿ ಅಂತ ಒಂದು ಡಮ್ಮಿ ಪ್ರಾಜೆಕ್ಟ್ ಇಟ್ಕೊಂಡು ಈ ರಾಜ್ಯ ಸರ್ಕಾರ ಯಾವುದೇ ರೀತಿಯೊಂದು ಪರಮಶಿವಯ್ಯ ವರದಿನ ಜಾರಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನ ಸರ್ಕಾರ ಹೇಳ್ತಿದ್ದ ಸರ್ಕಾರ ಬಂದು ಮೂಲ ಸಕಲೇಶಪುರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹೆಚ್ಚಿನ ಬೆಳೆ ನೀರನ್ನ ಬಂದು ಚಿಕ್ಕಬಳ್ಳಾಪುರದ ಉದ್ಘಾಟನೆ ಮಾಡಿದ್ರು. ಆದರೆ ಅವರು ಪರಮಶಿವರ ವರದಿ ಯಥಾವತ್ತ ಸಂಪೂರ್ಣ ಜಾರಿ ಮಾಡಿಲ್ಲ. ಪರಮಶಿವನವರು ಒಂದು ಸೊಪ್ಪು ಪ್ಲಾನ್ ಉಪಯೋಗಿಸ್ಕೊಂಡ್ರೆ ಇವತ್ತು ನಾವು ಇನ್ನು 50ರಿಂದ 60 TMC ನೀರು ತಗೊಂಡೇನು. ಎತ್ತಿನ ಹೊಳೆ ಜೊತೆಗೆ ಅನುಗನಾಶಿನಿ, ಬೇಡ್ತಿ ಮತ್ತು ಶರಾವತಿ ಈ 4 ಹೊಳೆಗಳನ್ನು ಲಿಂಕ್ ಮಾಡ್ಕೊಂಡ್ರೆ ಇವಾಗ ಏನು ನಾವು 9 TMC 10 TMC ನೀರು ತಗೊಂತೀವಿ ಅದ್ರ ಜೊತೆಗೆ ಸುಮಾರು ಇನ್ನೂ 40ರಿಂದ 50 TMC ನೀರು, ಒಟ್ಟು 60 TMC ನೀರನ್ನು ಸಪ್ಲಿಕೇಶನ್ ಮಾಡಬೇಕಿತ್ತು. ಆದರೆ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ತೋರಿಸ್ಕೊಳ್ಳೋಕ್ಕೋಸ್ಕರ ನಾವು ಕುಡಿಯೋ ನೀರು ಕೊಡ್ತೀವಿ ಅಂತ ಹೇಳಿ 12,000 ಕೋಟಿ ಇದ್ದಂಥ 20,000 ಕೋಟಿ ಎತ್ಕೊಂಡೋಗಿ ಎಲ್ಲ ಲೂಟಿ ಮಾಡ್ತಕ್ಕಂಥ ರೀತಿಗೆ ಬಂದರು. ಜೊತೆಗೆ ನಾವು ಬಯಲುಸೀಮೆಯಲ್ಲಿ ಇರ್ತಕ್ಕಂಥ ಜನ, ಈ ಬಯಲುಸೀಮೆ ನಮ್ಮ ಬರ್ತಕ್ಕಂಥ ಚಿತ್ರದುರ್ಗ ಆಗ್ಬೋದು, ತುಮಕೂರು ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಬೆಂಗಳೂರು ಗ್ರಾಮಾಂತರ ಇವೆಲ್ಲ ಬರ್ತಕ್ಕಂಥದ್ದು ಕೃಷ್ಣ ಕ್ಯಾಚ್ಮೆಂಟ್ ಏರಿಯಾಗೆ ಬರ್ತೇವೆ.
ಕೃಷ್ಣಾ ಟ್ರಿಬ್ಯುನಲ್ ನಿರ್ಧಾರ ಆಗಿ ಸುಮಾರು 30 ವರ್ಷ ಆಯಿತು. ಕೃಷ್ಣಾ ಟ್ರಿಬ್ಯುನಲ್ಲಿ ಈ ಬಯಲು ಸೀಮೆಗೆ 80 TMC ನೀರು ಅಂತ ರಿಸರ್ವ್ ಮಾಡ್ತು. ಆದರೆ ನಮ್ಮ ರಾಜ್ಯ ಸರ್ಕಾರ ಇದುವರೆಗೂ ಸಹ 1 TMC ನೀರು ಸಹ, 1 ತೊಟ್ಟು ಹನಿ ನೀರು ಸಹ ಉಪಯೋಗಿಸ್ಕೊಳ್ಳಿಲ್ಲ. ಇವರು ನೆಪ ಮಾತ್ರ ಕೆಲವು ಅಲ್ಲಿ ಕ್ಯಾಬಿನೆಟ್ ಮಾಡ್ತೀವಿ, ಇಲ್ಲಿ ಕ್ಯಾಬಿನೆಟ್ ಮಾಡಿ ಸರ್ಕಾರ ಮಾಡ್ತೀವಿ, ನಾವು ಗ್ಯಾರಂಟಿ ಯೋಜನೆ ಮಾಡ್ತೀವಿ, ನುಡಿದಂತೆ ನಡೀತೀವಿ ಅಂತ ತೋರಿಸ್ಕೊಡೋಸ್ಕೋಸ್ಕರ ಮೀಡಿಯಾಗಳಲ್ಲಿ ಫೋಕಸ್ ಮಾಡ್ಕೊಳೋಕ್ಕೋಸ್ಕರ ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಈ ಸಭೆ, ಈ ಪತ್ರಿಕಾಗೋಷ್ಠಿ ಪ್ರಕಾರ ನಾವು ಹೇಳ್ತಕ್ಕಂಥ ವಿಚಾರ ಏನು, ಇವತ್ತು ನಂದಿ ಬೆಟ್ಟದಲ್ಲಿ 19ನೇ ತಾರೀಕು ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಅತ್ಯಂತ ಪ್ರಮುಖವಾದ ವಿಚಾರ ಬಗ್ಗೆ ಚರ್ಚೆ ಆಗಬೇಕು, ನಿರ್ಧಾರ ಆಗಬೇಕು. ಜೊತೆಗೆ ನಾನು ಇನ್ನೊಂದು ಪ್ರಮುಖವಾಗಿ ಒತ್ತಾಯ ಮಾಡ್ತೀನಿ, ಏನಿವೆ ನಮ್ಮ ದೊಡ್ಡ ತುಮಕೂರು ಮತ್ತು ಮದ್ರಾಸಹಳ್ಳಿ ಮತ್ತು ದೊಡ್ಡ ತುಮಕೂರು ಪಂಚಾಯತಿಯಲ್ಲಿ ಆಗ್ತಿದ್ದಂಥ ಶುದ್ಧೀಕರಣ ಘಟಕದ ವಿಚಾರ, ಅದು ಈಗಾಗಲೇ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಪೆಂಡಿಂಗ್ ಇದೆ. ಅದು ಈ ಶುದ್ಧೀಕರಣ ಘಟಕ ಅದು ಕ್ಯಾಬಿನೆಟಲ್ಲಿ ಡಿಸೈಡ್ ಆಗಬೇಕಾಗಿರೋದ್ರಿಂದ ಅದು ಈಗ ನಾವು ಮಾಡ್ತಾ ಇರ್ತೀವಿ, ನಂದಿ ಬೆಟ್ಟದಲ್ಲಿ ಮಾಡ್ತಾ ಇದ್ದ ಕ್ಯಾಬಿನೆಟ್ ಅತ್ಯಂತ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದ ಜಿಲ್ಲೆಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನೀವು ಪ್ಲಾನ್ ಇಟ್ಕೊಂಡಿರೋದ್ರಿಂದ ನಮ್ಮದು ಹಣಕಾಸಿನ ಆಯೋಗದ ಇಲಾಖೆ ಮುಂದೆ ಪೆಂಡಿಂಗ್ ನಿಂತಿರ್ತಕ್ಕಂಥ ಶುದ್ಧೀಕರಣ ಘಟಕ, ದೊಡ್ಡಬಳ್ಳಾಪುರಕ್ಕೆ ಬೇಕಾದಂಥ ಶುದ್ಧೀಕರಣ ಘಟನ ಈ ಕ್ಯಾಬಿನೆಟ್ ಡಿಸೈಡ್ ಮಾಡಬೇಕು ಅನ್ನೋದು ನಮ್ಮ ಪ್ರಮುಖವಾದ ಒತ್ತಾಯ.